ರಾಜನ ದಿನಚರಿ. ಸಮಯ ಸಾಧಿಸಿ ಸೇಡನ್ನು ತೀರಿಸಿಕೊಳ್ಳದೆ ನಾನಾಗಿ ನನ್ನ ಸೇಡೆಂಬ ಕಿಡಿಗೆ ಬಲಿಯಾಗಲು ಮುಂದಾಗಿರುವೆಯಾ? ನೆಲದ ಮೇಲೆ ಬೆಳೆದಿರುವ ಹಸಿರು ಹುಲ್ಲನ್ನು ತುಳಿದು ಬದುಕಬಹುದು, ಆದರೆ ಕಣ್ಬಿಟ್ಟರೆ ಬೆಂಕಿಯನ್ನು ಅವುಗಳುವ ಅನಿಲ್ ರಾಜನನ್ನು ಕೇಣಕ್ಕೆ ಬದುಕಿಯವರುಂಟೆ ಈ ಭೂಮಿಯ ಮೇಲೆ. ಭೀಮಾ, ಲೇ ಭೀಮಾ, ನಮಸ್ಕಾರ ಶ್ರೀಮಂತರಿಗೆ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು. ಹೇಗೆ ಶ್ರೀಮಂತರೇ, ಈ ಕಡುಬಡವನ ಮೇಲೆ ನಿಮಗಿಷ್ಟು ಕೋಪ? ಬನ್ನಿ, ಚಾಪೆ ಹಾಸುತ್ತೇನೆ, ಕುಳಿತುಕೊಳ್ಳಿ. ಚಾಪೆ? ರೇಷ್ಮೆ ಹಾಸಿಗೆ ಮೇಲೆ ಕುಳಿತುಕೊಳ್ಳುವ ಈ ಅಧಿಪತಿಗೆ ನೀನು ಚಾಪೆ ಹಾಸುವೆಯಾ? ಶ್ರೀಮಂತರೇ, ನಮ್ಮಂತ ಬಡವರಿಗೆ ಚಾಪಿಯೇ ರೇಷ್ಮೆ ಹಾಸಿಗೆ ಇದ್ದಂತೆ. ಈ ಬಡವನ ಮೇಲೆ ಕರುಣೆ ಇರಿಸಿ ಚಾಪಿ ಮೇಲೆ ಬಂದು ಕುಳಿತುಕೊಳ್ಳಿ ಶ್ರೀಮಂತರೇ. ನಿನ್ನ ಮನೆಯ ಹರುಕು ಚಾಪೆಯ ಮೇಲೆ ನಾನು ಕೂರಲು ಬಂದಿಲ್ಲ. 10 ವರ್ಷದ ಹಿಂದೆ ನಾನು ಕೊಟ್ಟಿರುವೆಲ್ಲೋ 20,000 ಹಣ, ಅದನ್ನು ಬಡ್ಡಿ ಸಮೇತ ವಸೂಲು ಮಾಡಲು ಬಂದಿರುವೆ. ಇದೇನು ಶ್ರೀಮಂತರೇ, ಈ ರೀತಿ ಒಮ್ಮಿಂದೊಮ್ಮೆಲೆ ಬಂದು 20,000 ಹಣ ಕಟ್ಟು ಎಂದು ಕೇಳಿದರೆ ನಮ್ಮಂತ ಬಡವರಿಗೆ ಹಣ ಎಲ್ಲಿಂದ ಹುಟ್ಟಬೇಕು? ಹುಟ್ಟದಿದ್ದರೆ ಸಾಲವನ್ನೇಕೆ ಪಡೆದೆ? ಈ ಮಾತನ್ನು ಸಾಲ ಪಡೆಯುವ ಮುಂಚೆ ಯೋಚಿಸಬೇಕಾಗಿತ್ತು. ಹುಡುಕಿದ ಮೇಲೆ ಬುದ್ಧಿ ಬರುವುದು ಸಹಜ ಶ್ರೀಮಂತರೇ. ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ, ನಿಮ್ಮ ಹಣ ಕಟ್ಟುತ್ತೇನೆ. ನೀನು ಹೇಳಿದಂತೆ ಸಮಯ ಕೊಡಲು ನಾನೇನು ದಾನ ಸೂರಕರ್ಣನಲ್ಲ. ಸುಮ್ಮನೆ ಆಟ ಮಾಡಿದ ಹಣವನ್ನು ಕಟ್ಟು. ನಾನೀಗ ಏನು ಮಾಡಲಿ? ಮುತ್ತಿನಂತ ಹೆಂಡತಿಯನ್ನು ಕಿತ್ತುಕೊಂಡೆ, ಅದು ಸಾಲದೆಂಬಂತೆ ಈಗ ಸಾಲದ ಭಾರ ಏರಿ ನನ್ನನ್ನು ಜೀವಂತ ಸುಡುತ್ತಿರುವೆ ಅಲ್ಲ ತಂದೆ, ಜೀವಂತ ಜೀವಂತ ಸುಡುತ್ತೇವೆ ಅಲ್ಲ ತಂದೆ, ಜೀವಂತ ಸುಡುತ್ತೇವೆ. ಏನಾಯ್ತು ಕಾವೇರಿ, ಈ ನಿನ್ನ ಮಾವನಿಗೆ ಸುಖದಿಂದ ಬಾಳುವ ಯೋಗ ಇಲ್ಲ ತಾಯಿ, ಯೋಗ. ಹಣಬೇಡ ಮಾವ, ಅದೇನಂತ ಹೇಳು ಮಾವ. ಶ್ರೀಮಂತ ಅನಿಲ್ ರಾಜರ ಹತ್ತಿರ 20,000 ಹಣ ಪಡೆದಿದ್ದೆವು. ಈಗ ಹಣವನ್ನು ಬಡ್ಡಿ ಸಮೇತ ಕಟ್ಟಿ ಎಂದು ಶ್ರೀಮಂತರು ಹೇಳುತ್ತಿದ್ದಾರಮ್ಮ. ಅದಕ್ಕೇಕೆ ಅಡುತ್ತೀರಿ? ನಾವು ಸಾಲ ಪಡೆದಿದ್ದು ರಾಮವಿನ ನೌಕರಿಗಾಗಿ ತಾನೆ. ಈಗ ಹೇಗಿದ್ದರೂ ಅವನು ಕೆಲಸದಲ್ಲಿದ್ದಾನೆ. ಅವನನ್ನು ಕರೆದು ಕೇಳಿದರೆ ಆ ಹಣವನ್ನು ಕಟ್ಟುತ್ತಾನೆ. ರಾಮನ ನೌಕರಿಯಲ್ಲಿದ್ದಾನೆ ನಿಜ ಕಾವೇರಿ, ಆದರೆ ಈ ಪಾಪಿಯೊಂದಿಗೆ ಅವನು ಮಾತನಾಡುತ್ತಿಲ್ಲವಲ್ಲಮ್ಮ. ಮಾವ, ಅವನು ಮಾತನಾಡದಿದ್ದರೆ ಏನಾಯ್ತು? ನೀವೇ ಕರೆದು ಕೇಳಿ ಮಾವ. ಹಣ ಕಟ್ಟುವುದು ತಡವಾದರೆ ನಾನಿಲ್ಲಿ ಬಂದು ನಿಂತಿರುವುದಕ್ಕೆ ಹೆಚ್ಚು ಹಣ ಕಟ್ಟಬೇಕಾಗುತ್ತದೆ. ಸುಮ್ಮನೆ ಹಣ ಅರೇಂಜ್ ಮಾಡು. ಸ್ವಲ್ಪ ಕಡೆ ಶ್ರೀಮಂತರೇ, ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ರಾಮು, ರಾಮು, ನಮ್ಮನ್ನು ಮಾತನಾಡಿಸಬೇಡ ಎಂದರು ಮಾತನಾಡಿಸುವೆಯಲ್ಲ, ನಾಚಿಕೆ ಇಲ್ಲದ ನಾಯಿ ನೀನು. ಹೌದಪ್ಪ, ನಾನು ನಾಚಿಕೆ ಇಲ್ಲದ ನಾಯಿ. ನಾವು ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿಗೆ ಅವರು ಮಕ್ಕಳೇ. ಅದರಂತೆ
ನೀನು ನನಗೇನೇ ಅಂದರೂ ಕೋಪವಿಲ್ಲಪ್ಪ, ಕೋಪವಿಲ್ಲ. ನಿನ್ನ ಕಂತೆ ಪುರಾಣ ನನಗೆ ಬೇಕಾಗಿಲ್ಲ. ನನಗೆ ಎಷ್ಟು ಖರ್ಚು ಮಾಡಿರುವೆ ಹೇಳು. ನಿನ್ನ ಮುಖದ ಮೇಲೆ ಹಣ ಹೇಳುತ್ತೇನಪ್ಪ. ಶ್ರೀಮಂತ ಅನಿಲ್ ರಾಜರ ಹತ್ತಿರ 20,000 ಹಣ ಪಡೆದಿದ್ದೆವು. ನಿನಗೆ ನೆನಪಿದೆಯೇನಪ್ಪ? ಸಹಾಯ ಮಾಡಿದವರನ್ನು ಮರೆಯುವಷ್ಟು ನೀಚ ನಾನಲ್ಲ. ಈಗ ಅದಕ್ಕೆ ಏನಾಗಬೇಕು ಅದನ್ನು ಹೇಳು. ಆ ಹಣವನ್ನು ಈಗ ಬಡ್ಡಿ ಸಮೇತ ಕಟ್ಟಿಸಿಕೊಳ್ಳಲು ಶ್ರೀಮಂತರು ಇಲ್ಲಿಗೆ ಬಂದಿದ್ದಾರಪ್ಪ. ಶ್ರೀಮಂತರೇ, 20,000ಕ್ಕೆ ಈಗ ಬಡ್ಡಿ ಎಷ್ಟಾಗಿದೆ? ನೋಡು ರಾಮು, ಅಸಲು 20,000, ಬಡ್ಡಿ 20,000, ಒಟ್ಟು 40,000 ಆಗಿದೆ ನೋಡು. ಆಯ್ತು ಶ್ರೀಮಂತರೇ, ನಿಮಗೆ 40,000 ಹಣ ನಾನು ಕೊಡುತ್ತೇನೆ. ಏಕೆ ರೂಪ, ಏನಾಯಿತು? ಮತ್ತಿನ್ನೇನಾಗ್ಬೇಕು ಹೇಳಿ? ಅಲ್ಲ, ನೀವು ನೌಕರಿ ಸಲುವಾಗಿ ಎಷ್ಟು 20,000 ರೂಪಾಯಿ ಇಸ್ಕೊಂಡಿದ್ದು, ಅಷ್ಟು ಮಾತ್ರ ನೀವು ಕೊಡ್ತೀನಿ ಅಂತ ಹೇಳಿ ನಿಮಗೆ ಬಡ್ಡಿ ಬೇಕಾದ್ರೆ ಅವರೇ ಕಟ್ಕೊಳ್ಳಿ. ನಿನ್ನ ಮಾತು ನಿಜ. ನೋಡು ಭೀಮಣ್ಣ, ನಾನು 20,000 ಸಾಲ ಕಟ್ಟುತ್ತೇನೆ. ಬಡ್ಡಿ ಬೇಕಾದರೆ ನೀನೇ ಕಟ್ಟಿಕೋ. ಹಾಗಲ್ಲ ಬೇಡಪ್ಪ. ಹೊಲದಲ್ಲಿ ಬೆಳೆ ಇಲ್ಲ, ಮನೆಯಲ್ಲಿ ಕಾಳಿಲ್ಲ. ಹೀಗಿರುವಾಗ ಎಲ್ಲಿಂದ ಕಟ್ಟಲಪ್ಪ? ಎಲ್ಲಿಂದ ಕಟ್ತೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಪ್ರತಿ ವರ್ಷನೂ ಬೆಳೆದು ದುಡ್ಡು ಬರುತ್ತಲ್ಲ, ಆ ದುಡ್ಡನ್ನ ಏನ್ ಮಾಡ್ತೀರಾ? ಬೆಳೆ ಮಾರಿದ ಹಣ ಎಲ್ಲಿದೆಯಮ್ಮ ಈ ಪಾಪಿ ಹತ್ತಿರ? ಬೆಳೆ ಮಾರಿ ಬಂದ ಹಣವೆಲ್ಲ ನಿನ್ನ ಮತ್ತು ರಾಮನ ಓದಿನ ಖರ್ಚಿಗೆ ಹಣ ಕಳಿಸಿದ್ದೇನಮ್ಮ. ಅದಕ್ಕೇನೆ ನೀವು ಅವ್ರನ್ನ ಕಷ್ಟಪಟ್ಟು ಪಾಪ ತುಂಬಾ ಚೆನ್ನಾಗಿ ಓದಿದಿರಲ್ಲ, ಆ ಕೃತಜ್ಞತೆಗೋಸ್ಕರನೇ ನಿಮ್ಮ 3 ಜನಕ್ಕೂ 3 ಟೈಮ್ಗೆ ಚೆನ್ನಾಗಿ ತಿನ್ನೋದಕ್ಕೆ ಹಾಕ್ತಾ ಇರೋದು. ರೂಪ, ಚುಚ್ಚು ಮಾತುಗಳಿಂದ ನನ್ನ ಮಾವನ ಮನಸ್ಸನ್ನು ನೋಯಿಸಬೇಡ. ಇಂಥ ಸಮಯದಲ್ಲಿ ನಾವು ಅವರ ಕೈ ಬಿಡಬಾರ್ದಮ್ಮ. ಪಾಪ ಕೈ ಬಿಡಬಾರ್ದು ಅಲ್ವಾ? ಅವನು ಕೈ ಬಿಟ್ಕೊಂಡು ನಿಂತಿದ್ದಾನೆ ನೋಡು. ನಿನಗೇನಾದ್ರೂ ಪಾಪ ಅನ್ಸಿದ್ರೆ ನೀನು ಅವ್ರ ಕೈ ಕೊಟ್ಟು ಹಾಗೆನ್ನ ಬಿಡಮ್ಮ. ನೋಡು, ನಿನ್ನ ಮಾತು ರಾಮು ಕೇಳುತ್ತಾನೆ. 40,000 ಹಣ ಕಟ್ಟುವಂತೆ ಹೇಳಮ್ಮ, ಬೇಕಾದರೆ ನಿನ್ನ ಕಾಲಿಡಿದು ಬೇಡುತ್ತೇನೆ. ಭಿಕಾರಿ, ಎದ್ದೇಳ ಮೇಲೆ. ಮುಟ್ಟೋದಕ್ಕೂ ನನಗೆ ನಾಚಿಕೆ ಆಗತ್ತೆ. ಹೇಳ್ತಿಗೆ ಹಿಂಸೆ ಸಿಟ್ಟಿಗೆ ಹೇಳಬೇಡಮ್ಮ. ರಾಮು, ನನಗೆ 40,000 ಹಣವನ್ನು ಸಾಲದೆಂಬಂತೆ ಕೊಡಪ್ಪ. ಅದನ್ನು ನಿನಗೆ ದುಡಿದು ಮುಟ್ಟಿಸುತ್ತೇನೆ. 40,000 ಹಣವನ್ನು ನಿನಗೆ ಸಾಲ ಕೊಡಲು ನಾನೇನು ಮೂರ್ಖನಲ್ಲ. ವರ್ಷಕ್ಕೆ 1,000 ರೂಪಾಯಿ ದುಡಿಯುವ ಯೋಗ್ಯತೆ ನಿನಗಿಲ್ಲ. ಹಾಗಲ್ಲ ಬೇಡಪ್ಪ. ಆಡಿದ ಮಾತಿಗೆ ಎಂದು ತಪ್ಪಿದವನಲ್ಲ ಈ ಭೀಮಣ್ಣ. ನನ್ನ ಕುಲದೇವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ರಾಮು, ನಿನ್ನ ಹಣ ಮುಟ್ಟಿಸುತ್ತೇನೆಂದು. ಇದು ಒಂದು ಸಲ ನಿನ್ನ ಅಣ್ಣನಿಗೆ ಸಹಾಯ ಮಾಡಪ್ಪ. ನಿನ್ನ ಕಾಲಿಗೆ ಬೀಳುತ್ತೇನೆ. ದೂರ ಸರಿ ನಾಯಿ. ಆಡಿದರೆ ಒಂದೇ ಮಾತು. ಅಂದರೆ ತೆಗೆದುಕೊಳ್ಳಿ 20,000 ಹಣ. ಉಳಿದ ಹಣಕ್ಕೆ ನಾವು ಜವಾಬ್ದಾರರು. ಉಳಿದ ಹಣವನ್ನು ಮತ್ತಾರು ಕಟ್ಟುತ್ತಾರೆ ರೂಪ? ಇನ್ಯಾರು ಕಟ್ತಾರೆ? ಸಾಲ ಯಾರು ಇಸ್ಕೊಂಡಿದ್ರೋ ಅವರು ಆದಷ್ಟು ಬೇಗ ತೀರಿಸ್ತಾರೆ. ಅಬ್ಬಬ್ಬಬ್ಬ, ಈ ದರಿದ್ರದ ಮುಖ ನೋಡೋದಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ. ರಾಮಮ್ಮವ, ಬನ್ನಿ ನಾವು ಆಚೆ ಸುತ್ತಾಡ್ಕೊಂಡು ಬರೋಣ. ಹುಟ್ಟುತ್ತಾ ಹಣ್ಣ ಬೆಳೆಯುತ್ತಾ ದಾಯಾದಿಗಳು. ನೋಡಿದ್ಯಾ ಭೀಮ, ನಿನ್ನ ಒಡ ಹುಟ್ಟಿದ ತಮ್ಮನ ಎದುರೇಟು ಹೇಗಿತ್ತಂತು? ಉಳಿದ ಹಣವನ್ನು ಕಟ್ಟು. ಸ್ವಲ್ಪ ಸಮಯ ಕೊಡಿ ಶ್ರೀಮಂತರೇ, ಉಳಿದ ಹಣ ಕಟ್ಟುತ್ತೇನೆ. ಕೇಳಿದಂತೆ ಸಮಯ ಕೊಡಲು ನಾನೇನು ದಾನಸೂರ ಕರುಣನಲ್ಲ. ನಿನ್ನಿಂದ ಹಣ ವಸೂಲು ಮಾಡುವ ಮಾರ್ಗ ನನಗೆ ಚೆನ್ನಾಗಿ ಗೊತ್ತು. ನಾಗ ಬೈಗ ಎತ್ತುಕೊಂಡು ಬಂದಿರಿ ಮಗನನ್ನು.
ಹೇಳಲಿ? ರಾಮೇಣ ನೌಕರಿಗಾಗಿ ಅನಿಲ್ ರಾಜರ ಹತ್ತಿರ ಭೀಮಣ್ಣ ಮಾವ 20,000 ಹಣವನ್ನು ಪಡೆದಿದ್ದರು. 20,000 ಹಣಕ್ಕೆ 20,000 ಬಡ್ಡಿ ಆಗಿದೆ ಎಂದು 40,000 ಆಗಿದೆ ಅಂತ ಹೇಳಿದ್ರು. ಮುಂದೇನಾಯ್ತು ಕಾವೇರಿ? ಅದಕ್ಕಾಗಿ ಭೀಮಣ್ಣ ಮಾವ ರಾಮುವಿಗೆ ಕರೆದು ಕೇಳಿದರು. ಅದಕ್ಕಾಗಿ ಅವರು ಅಸಲು 20,000 ಹಣವನ್ನು ಕಟ್ಟುತ್ತೇವೆ, ಇನ್ನು 20,000 ಹಣವನ್ನು ನಾವು ಕಟ್ಟುವುದಿಲ್ಲ ಅಂತ ಹೇಳಿದರು. ಅದಕ್ಕಾಗಿ ಅನಿಲ್ ರಾಜರ ಬಂಟರು ಮಾವನನ್ನು ಹೊತ್ತುಕೊಂಡು ಹೋದರು. 20,000 ಬಡ್ಡಿ ಹಣವನ್ನು ನೆಪ ಮಾಡಿ ದಾಸನೆಂತಿರುವ ನನ್ನ ಅಣ್ಣನನ್ನು ನಿನ್ನ ಬಂಟರೊಡನೆ ಒತ್ತುಕೊಂಡು ಒಯ್ದಿಯ ಮಗನೇ ಅನಿಲ್ ರಾಜ್. ಬಡವರ ಬೆವರಿನಲ್ಲಿ ಮೈ ತುಂಬ ಬಂಗಾರ ಮಾಡಿಸಿಕೊಂಡು ಕೊಟ್ಟ ಸಾಲಕ್ಕೆ ವಿಪರೀತ ಬಡ್ಡಿಯನ್ನು ಹಾಕಿ ಪಹಣಿಯ ಮೇಲೆ ಮಾಡಿಯನ್ನು ಕಟ್ಟಿಸಿಕೊಂಡು ದುರಂಕಾರದಿಂದ ಬರೆಯುವ ನಿನ್ನ ಅಟ್ಟಹಾಸದ ಕಟ್ಟೆಯನ್ನು ಒಡೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅನಿಲ್ ರಾಜ್, ಉರಿಯುವ ಸೂರ್ಯನ ಕೋಪವನ್ನು ತಡೆದುಕೊಳ್ಳಬಹುದು, ಆದರೆ ಉಕ್ಕಿ ಬರುವ ಈ ಶಕ್ತಿಯ ಕಿಡಿ ಕೋಪವನ್ನು ನಿನ್ನಿಂದ ತಡೆದುಕೊಳ್ಳಲು ಸಾಧ್ಯವಿಲ್ಲ.